ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಿಂದ ಒಂದು ಪ್ರಮುಖ ಸುದ್ದಿ ಪ್ರಕಟವಾಗುತ್ತಿದೆ. ದುಡಿದ ಕೈಗಳಿಗೆ 6 ತಿಂಗಳಿಂದ ಸಂಬಳವಿಲ್ಲದೆ ಹೊಟ್ಟೆಪಾಡಿಗಾಗಿ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಶ್ರೀನಿವಾಸಪುರ ಪುರಸಭೆಯ ಸುಮಾರು 60ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ತಮಗೆ ಕಳೆದ 6 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿ ಬುಧವಾರ ಪುರಸಭೆ ಕಚೇರಿ ಎದುರು ಬೃಹತ್ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕುಟುಂಬ ನಿರ್ವಹಣೆಗೆ ಪರದಾಟ, ನೌಕರರ ಅಳಲು. ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇವೆ, ಆದರೆ ದುಡಿದ ಹಣ ಮಾತ್ರ ಕೈ ಸೇರುತ್ತಿಲ್ಲ ಎಂದು ನೌಕರರು ಕಣ್ಣೀರು ಹಾಕಿದ್ದಾರೆ. ನಿರಂತರವಾಗಿ ವೇತನ ವಿಳಂಬವಾಗುತ್ತಿರುವುದರಿಂದ ಕುಟುಂಬ ನಿರ್ವಹಣೆಯೇ ದುಸ್ತರವಾಗಿದೆ. ಮನೆ ಬಾಡಿಗೆ ಕಟ್ಟುವುದು ಹೇಗೆ, ಮಕ್ಕಳ ಶಿಕ್ಷಣ, ವೈದ್ಯಕೀಯ ವೆಚ್ಚಗಳನ್ನು ನಿಭಾಯಿಸುವುದು ಹೇಗೆ ಎಂದು ಪ್ರಶ್ನಿಸಿರುವ ನೌಕರರು ದಿನನಿತ್ಯದ ಅಗತ್ಯಗಳಿಗಾಗಿ ಸಾಲಸೂಲ ಮಾಡಿಕೊಂಡು ಜೀವನ ಸಾಗಿಸುವ ಘೋರ ಪರಿಸ್ಥಿತಿ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಠಿಣ ಒತ್ತಾಯ ಮಾಡಿದ್ದಾರೆ. ಸ್ಥಗಿತಗೊಂಡ ಅಗತ್ಯ ಸೇವೆಗಳು, ಸಾರ್ವಜನಿಕರ ಪರದಾಟ. ಇತ್ತ ನೌಕರರ ಮುಷ್ಕರದಿಂದಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಳೆದ 2 ದಿನಗಳಿಂದ ಸ್ವಚ್ಛತಾ ಕಾರ್ಯ ಸಂಪೂರ್ಣ ಸ್ಥಗಿತಗೊಂಡಿದೆ. ಪಟ್ಟಣದಾದ್ಯಂತ ಕಸ ಸಂಗ್ರಹಣೆ ನಿಂತು ಹೋಗಿದೆ. ಕುಡಿಯುವ ನೀರಿನ ಪೂರೈಕೆ ಸ್ಥಗಿತಗೊಂಡಿದೆ. ಡಿ ಗ್ರೂಪ್ ಸಿಬ್ಬಂದಿ ನಿರ್ವಹಿಸುವ ಎಲ್ಲಾ ಅಗತ್ಯ ಸೇವೆಗಳು ಅಸ್ತವ್ಯಸ್ತಗೊಂಡಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಸದ್ಯಕ್ಕಂತೂ ಇಡೀ ಪಟ್ಟಣದ ಸ್ವಚ್ಛತೆ ಹದಗೆಡುತ್ತಿದ್ದು ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಇದಕ್ಕೆ ಹೇಗೆ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 6 ತಿಂಗಳಾಗಿದೆ, ಸ್ಯಾಲರೀಸ್ ಆಗಿಲ್ಲ. ಕಾರ್ಮಿಕರು ಹ್ಯಾಂಡ್ ಟು ಮೌತ್ ಇರೋರು, ಇವ್ರಿಗೆ ಸಂಬಳ ಮಾಡಿದ್ರೆ ಇವ್ರಿಗೆ ಏನಾದರೂ ಮನೆಗಳಿರೋದು ಇಂಥದ್ದು ಮಾಡ್ಕೊಟ್ಟಿಲ್ಲ. ಎರಡನೇದು ಏನಂದರೆ ವಸತಿ ಉದ್ದೇಶ. ಆಲ್ರೆಡಿ 3 ಸತಿ ನಾವು ಟೆಂಡರ್ ಕರೆದಿದ್ದೀವಿ, 2 ಸತಿ ಜಾಗ ಐಡೆಂಟಿಫೈ ಆಗಿಲ್ಲ ಅಂತ ಟೆಂಡರ್ ಕೊಟ್ಟಿಲ್ಲ. ಇದುವರೆಗೂ ನಮಗೆ ಜಾಗ ಐಡೆಂಟಿಫಿಕೇಷನ್ ಆಗಿಲ್ಲ. ಈಗ ನಾವೆಲ್ಲ ಬಂದು ಒಂದು ಆಶ್ವಾಸನೆ ಕೊಟ್ಟರೆ ಅದೇನು ಜನರಿಗೆ ಅರ್ಥ ಆಗುತ್ತೆ. ನೀವು ಹೇಳ್ತಿದ್ದಾರೆ ಒಂದು ಬಗ್ಗೆ ಏನು ಮನವಿ ಕೊಟ್ಟಿದ್ದಾರೆ, ಇದನ್ನು ಈ ಕೂಡಲೇ ಸಮುಚಿತ ಮಾರ್ಗದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಎರಡನೇದು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನಂದರೆ ಇವರಿಗೇನು ಮನವಿ ಕೊಟ್ಟೆ ಅಲ್ಲಿ ಡಿಸ್ಕಸ್ ಆಯಿತು. ಅದರದ್ದು ಏನಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಔಟ್ ಆಶ್ರಯ ಲೇಔಟಲ್ಲಿ ಲೇಔಟ್ನ ಬೌಂಡ್ರೀಸ್ ಗುರುತಿಸ್ಕೊಡಕ್ಕೆ ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಕೆಲಸ ನಡೆದಿದೆ. ಅದರದ್ದು ರಿಪೋರ್ಟ್ ವರದಿ ಕೊಡಬೇಕು, ಅದನ್ನು ವರದಿನ ಕೊಡ್ತಾ ಇದ್ದೀವಿ. ಎರಡನೇ ಸರ್ವೆ ನಂಬರ್ 17 ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇವತ್ತೇ ಕಲೆಕ್ಟ್ ಮಾಡಿ ಕೊಟ್ಟು ಡಿಸ್ಕಸ್ ಮಾಡಿ ಆ 17 ಈ ಪೌರ ಕಾರ್ಮಿಕರ ವಸತಿ ಉದ್ದೇಶಕ್ಕೋಸ್ಕರ ಇಳಿಸ್ತಿರೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಏನು ಅಡೆತಡೆ ಇಲ್ಲದೆ ಇದ್ದರೆ, ಬೇರೆ ಥರದ್ದು ಅಡೆತಡೆಗಳೇನು ಇಲ್ಲ ಅಂದರೆ ಸರ್ವೆ ನಂಬರ್ 17 ಮೀಸ್ತಿಡೋದಕ್ಕೆ ಸೂಕ್ತ ಕ್ರಮನ ಶೀಘ್ರದಲ್ಲಿ ಆದಷ್ಟು ಇವತ್ತು ನಾಳೆ 1-2 ಡೇಸ್ ಒಳಗಡೆ ಇದನ್ನು ಕೈಗೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೊರಗುತ್ತಿಗೆ ನೌಕರರು ಕೂತಿರೋದ ಕಾರಣ ಏನಂತಂದ್ರೆ, ಸರ್ಕಾರದಿಂದ 1ನೇ ತಾರೀಕಿನಿಂದ 7ನೇ ತಾರೀಕು ಒಳಗಡೆ ಹೊರಗುತ್ತಿಗೆ ನೌಕರರಿಗೆ ಎಲ್ರಿಗೂ ಎಲ್ಲ ಕಾರ್ಮಿಕರಿಗೂ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಆದರೆ ನಮಗೆ ಕಳೆದ 6 ತಿಂಗಳಿಂದ ಪೇಮೆಂಟ್ ಇಲ್ಲ. ಅದಕ್ಕೆ ಹೊರಗುತ್ತಿಗೆ ನೌಕರರೆಲ್ಲ ನಿನ್ನೆಯಿಂದ ನಾವು ಕಾರ್ಯಕ್ಕೆ ಏನಕ್ಕೂ ಬರ್ದಿರ ರನ್ನಿಂಗ್ ಮಾಡ್ತಾ ಇದ್ದೀವಿ. ಈಗ 6 ತಿಂಗಳಿಂದ ಏನು ವೇತನ ಪಾವತಿ ಆಗಿದೆ, ಈ ವಿಚಾರವಾಗಿ ಕೇಳಿದ್ರೆ ನಾವು ಸಂಬಂಧಪಟ್ಟವ್ರನ್ನ ಏನಂತ ವೇತನದ ವಿಚಾರವಾಗಿ ಸಂಬಂಧಪಟ್ಟವ್ರನ್ನ ವೇತನದ ವಿಚಾರವಾಗಿ ಕೇಳಿದ್ರೆ ಸಂಬಂಧಪಟ್ಟವ್ರನ್ನ ಕಳೆದ 6 ತಿಂಗಳಿಂದನೂ ಕೇಳ್ತಾ ಇದ್ದೀವಿ. ಇವತ್ತು ನಾಳೆ ಹಣ ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೆನ್ನೆನೂ ಕೆಲ್ಸಕ್ಕೆ ಬಂದಿಲ್ಲ, ನೆನ್ನೆನೂ ಕೇಳಿದ್ರೆ ಇನ್ನೊಂದು ಕೇಳಿದಕ್ಕೆ 2-3 ದಿವಸ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕ್ಲಿಯರ್ ಮಾಡೋವರೆಗೂ ನಾವು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೊರಗಿದ್ವಿ ಹೋಗೋರೆಲ್ಲ ನಾವು ನಿನ್ನೆಯಿಂದ ಕೊಟ್ಟಿದ್ವಿ. ಸಂಬಳ ಮತ್ತು ಪರ್ಮನೆಂಟ್ ಎಲ್ಲ ಮುನ್ಸಿಪಾಲಿಟಿಗಳಲ್ಲೂ ಪರ್ಮನೆಂಟ್ 2 ವರ್ಷ ಆಯ್ತು ಬಂದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲೂ ಎಲ್ಲ ಕಡೆನೂ ಆಗಿದೆ. ನಮ್ಮ ಶ್ರೀನಿವಾಸಪುರ ಬಿಟ್ಟು 2-3 ವರ್ಷದಿಂದ ಮಾಡ್ತಿಲ್ಲ. ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪೌರ ಕಾರ್ಮಿಕರ ಮನೆಗಳಿಗೆ 29 ಮನೆಗಳಾಗಿತ್ತು. 29 ಮನೆಗಳಲ್ಲಿ ಕಟ್ಸ್ಕೊಡಕ್ಕೆ ಜಾಗ ಇಲ್ಲ, ಅದು ಇದು ಅಂತ ಹೇಳ್ಬಿಟ್ಟು 1 ವರ್ಷದಿಂದ
ಈ ಕೇಳಿದಕ್ಕೆ ಮೊನ್ನೆ ಹೋದ್ಸರಿಗೆ ನಮ್ಮ ಮಾಜಿ ಅಧ್ಯಕ್ಷರೆಲ್ಲ ಬಂದು ಗಲಾಟೆ ಇದು ಮಾಡಿದ್ದಕ್ಕೆ ಈಗ ಸ್ಥಳ ಗುರುತಿಸಿದ್ದೀವಿ, ಒಂದು 2-3 ದಿವಸ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾತು ಹೇಳಿದ್ದಾರೆ. ಆದ್ರೆ ಸಂಬಳ ಆದ್ರೂ ಇವತ್ತಿಗೆ 7 ತಿಂಗಳಾಗಿದೆ, 1 ತಿಂಗಳಿಗೆ ಇದುವರೆಗೂ ಬಂದಿಲ್ಲ.